ನಮಸ್ಕಾರ. JBS 63 ಅಪ್ಡೇಟ್ಸ್ ಚಾನಲ್. ಕಂದಗಲ್ಲು ಈಶಣ್ಣ ಸಾವಯವ ಕೃಷಿಯ ಪ್ರಗತಿಪರ ರೈತರು. ಅವರ ಪತ್ನಿ ರಾಜೇಶ್ವರಿ ಪ್ರಗತಿಪರ ರೈತ ಪ್ರಶಸ್ತಿ ಪಡೆದ ಮಹಿಳೆ. ಇತ್ತಲ ಗಿಡ ಮದ್ದಲ್ಲ ಎನ್ನುವ ನಾಣ್ಣುಡಿ ಇದೆ. ಆದರೆ ಇತ್ತಲ ಗಿಡ ಬಂಗಾರದ ಬದುಕು ಕೂಡ ಹೌದು ಎನ್ನುವ ಕಾಲ ಬಂದಿದೆ ಈಗ. ಪ್ರಸ್ತುತ ಸಂದರ್ಭದಲ್ಲಿ ನಾವು ತರಕಾರಿ ಮತ್ತು ಇನ್ನಿತರೆ ಔಷಧಿಗಳ ರಾಸಾಯನಿಕ ಗೊಬ್ಬರ ಬಳಕೆಯಿಂದಾಗಿ ತರಕಾರಿಗಳು ಕೂಡ ವಿಷಯುಕ್ತ ಎಂಬುದು ಜನಜನಿತ. ನೇರವಾಗಿ ಯಾವುದೇ ವಿಷಯುಕ್ತ ರಾಸಾಯನಿಕ ಬಳಸದೆ ಸಾವಯವ ಸಂದರ್ಭದಲ್ಲಿ ಸಗಣಿ ರಾಡಿ ಗೋಮೂತ್ರಗಳನ್ನು ಬಳಸಿ ಸಾವಯವ ಆರ್ಗ್ಯಾನಿಕ್ಸ್ ರೀತಿಯಲ್ಲಿ ಬೆಳೆದ ತರಕಾರಿಗಳು ರುಚಿಕರ ಹಾಗೂ ಆರೋಗ್ಯಕರ. ನಮ್ಮ ಮನೆಯ ಹಿಂದೆ ಮುಂದೆ ಹಾಗೂ ನಾಡಿಯ ಮೇಲೆ ಖಾಲಿ ಜಾಗ ಇರುವಂತದ್ದಂತೂ ನಿಜ. ಆ ಜಾಗದಲ್ಲಿ ಒಂದೆರಡು ಗಿಡಗಳು ತರಕಾರಿ ಗಿಡಗಳ ಹಾಕಿ ಬೆಳೆಸಿದಲ್ಲಿ ಮನೆ ತುಂಬ ತರಕಾರಿ ಸಿಗುವುದಲ್ಲದೆ ನಮ್ಮ ಸಂಬಂಧಿಕರು ಅಕ್ಕಪಕ್ಕದವರಿಗೂ ಕೂಡ ಹಂಚಿ ಹಿಂದೆ ನಮ್ಮ ರೈತರ ಜಮೀನುಗಳಲ್ಲಿ ಒಂದಿಷ್ಟು ಜಾಗದಲ್ಲಿ ತಮ್ಮ ಮನೆಗಳಿಗೆ ಬೇಕಾದ ತರಕಾರಿ ಹಣ್ಣು ಹಂಪಲುಗಳನ್ನು ಬೆಳೆದುಕೊಳ್ಳುತ್ತಿದ್ದರು. ಮನೆಯಲ್ಲಿರುವ ಬರೇ ಕೇವಲ ಮಹಿಳೆಯರೇ ಸೇರಿ ಮಾಡಬಹುದಾದ ಸಣ್ಣ ಕಾರ್ಯವಿದು. ಇಂಥ ಆರೋಗ್ಯಕರ ತರಕಾರಿಗಳನ್ನು ಬೆಳೆಯುವುದಲ್ಲದೆ ನಮ್ಮ ಮನೆಯ ಮತ್ತು ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿರುವ ಒಂದು ಅಪರೂಪದ ಕುಟುಂಬ ದಾವಣಗೆರೆ ತಾಲೂಕಿನ ಶಾಗಲೆ ಗ್ರಾಮದ ಪಕ್ಕದಲ್ಲಿದೆ. ಕಂದಗಲ್ಲು ಈಶಣ್ಣ ಮೂಲತಃ ಪ್ರಗತಿಪರ ಕೃಷಿಕರು. ಅವರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಗದ್ದೆ ತೋಟಗಳಿಗೆ ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ. ಪತ್ನಿ ರಾಜೇಶ್ವರಿ ಕೂಡ ತಮ್ಮ ಪತಿಯ ಹಾದಿಯಲ್ಲಿ ಸಾಗುತ್ತಿರುವ ಮಹಿಳೆ. ಕಸದಿಂದ ರಸವನ್ನ ಮಾಡುವಂತಹ ದಿಟ್ಟ ಮತ್ತು ಸರಳ ಸೌಮ್ಯ ಸ್ವಭಾವದ ರಾಜಮ್ಮ. ತಮ್ಮ ಮನೆ ಕೆಲಸಕ್ಕೆ ಯಾರನ್ನೂ ಬಯಸದೆ ಏಕಾಂಗಿಯಾಗಿ ಒಂಟಿಯಾಗಿ ತಮ್ಮ ಮನೆ ಹಿತ್ತಲಲ್ಲೇ ನನಗೆ ಬೇಕಾದ ತರಕಾರಿಗಳನ್ನು ಬೆಳೆದು ಇತರ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮಗನ ಹೆಂಡತಿ ಸೊಸೆ ಶ್ರೀಮತಿ ಮಧು ಕೂಡ ಇವರ ಹಾದಿಯಲ್ಲಿ, ಸೊಸೆ ಮತ್ತು ಭಾವನ ಹಾದಿಯಲ್ಲಿ ಕೈತೋಟದಲ್ಲಿ ಕುತೂಹಲದಿಂದ ಅವರು ಕೂಡ ಕೈಜೋಡಿಸುತ್ತಿರುವುದು ಶ್ಲಾಘನೀಯ. ಕೆಲ ಮಹಿಳೆಯರಂತೂ ಸಿಟಿ ಕಲ್ಚರ್ನಲ್ಲಿ ಮಣ್ಣು ಮುಟ್ಟಲು ಸಗಣಿ ಮುಟ್ಟಲು ಅಸಹ್ಯ ಪಡುವ ಇಂಥ ಕಾಲದಲ್ಲಿ ಶ್ರೀಮತಿ ಮಧು ಓದಿರುವುದು ಇಂಜಿನಿಯರಿಂಗ್ ಪದವಿ. ಅವರಿಗೆ ಔಷಧಿಯುಕ್ತ ತರಕಾರಿಗಳು ಗೊತ್ತು. ಆದ್ದರಿಂದ ಏನೇನು ಉಪಯೋಗ ಎಂಬುದನ್ನು ಕೂಡ ತಿಳಿದುಕೊಂಡಿದ್ದಾರೆ. ಮಾರುಕಟ್ಟೆಯಲ್ಲಿ ಬರುವ ತರಕಾರಿಗಳನ್ನು ನಂಬದೆ ಸ್ವತಃ ಅತ್ತೆ ರಾಜೇಶ್ವರಿ ಮಾವ ಈಶ್ವರಪ್ಪನವರ ಸ್ಫೂರ್ತಿಯಿಂದಾಗಿ ಪ್ರೇರಣೆ ಪಡೆದು ಮಧು ಅವರು ಕೂಡ ತಮ್ಮ ಮನೆಯಲ್ಲೇ ಬೆಳೆದ ತರಕಾರಿಯನ್ನು ಬೆಳೆಸುತ್ತಿರುವುದು. ಪ್ರತಿ ತರಕಾರಿಯಲ್ಲಿ ಇರುವ ಔಷಧಿ ಗುಣ ಹಾಗೂ ದೇಹದ ಉಪಯೋಗ ಇರುವ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಮನೆಯಲ್ಲಿಯೇ ನಿಯಂತ್ರಣ ಮಾಡಬಹುದು ಎಂಬುದು ತಿಳಿದುಕೊಂಡಿದ್ದಾರೆ. ಸಣ್ಣ ಪುಟ್ಟದಕ್ಕೆ ಅವರು ಆಸ್ಪತ್ರೆಯನ್ನು ಅವಲಂಬಿಸದೆ ಮನೆಯಲ್ಲೇ ಮದ್ದನ್ನು ಕಂಡುಕೊಂಡ ಈ ಕುಟುಂಬ ಆರೋಗ್ಯಕರ ಜೀವನ ಮತ್ತು ಸುಖಿ ಕುಟುಂಬವೂ ಹೌದು. ಬನ್ನಿ, ಅವರು ಯಾವ ರೀತಿಯ ಗಿಡಗಳನ್ನು, ಔಷಧಿಯುಕ್ತ ಸಸಿಗಳು, ಹಣ್ಣು ಹಂಪಲುಗಳನ್ನು ಬೆಳೆದಿದ್ದಾರೆ ಎಂಬುದನ್ನು ಅವರ ತೋಟದಲ್ಲೇ ಅವರಿಂದಲೇ ಮಾಹಿತಿ ಪಡೆಯೋಣ. ಸಂದರ್ಶಕರು ಪುರಂದರ ಲೋಕಿಕೆರೆ, ಹಿರಿಯ ಪತ್ರಕರ್ತರು, ನಿರ್ಮಾಪಕರು ವೀಣಾ ಮೇಡಮ್ ಅವರು. ನಮಸ್ಕಾರ. ಇದು JBS 63 ಅಪ್ಡೇಟ್ಸ್ ಚಾನಲ್. ಸಬ್ಸ್ಕ್ರೈಬ್, ಶೇರ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು. ಹಳದಿ ಬರ್ತವೆ ಇವು ಹಣ್ಣು. ಹೌದ್ರಾ? ಹಳದಿ ಬರುತ್ತೆ. ನೈಸ್ ನೋಡಿ, ಭಾಳ ಚೆನ್ನಾಗಿ ಬರ್ತೈತಿ. ಅಂದರೆ ಟೇಸ್ಟ್ ಚೆನ್ನಾಗಿರ್ತೈತಿ. ಪರವಾಗಿಲ್ಲ. ಬರ್ತೀನಿ ಬಿಟ್ಟಿರ್ತಿ. ಅಬ್ಬಾ, ಅದು ಬೀಜಕ್ಕೋಸ್ಕರನೇ ನಾನು ಕಿತ್ತಿಲ್ಲ. ಇದು ಒಂದೇ ಸಸಿ ಇದ್ದಿದ್ದು. ಬೀಜ ಕಳ್ಕೊಂಡೆ ನಾನು. ಮೊನ್ನೆ KVK ಕೃಷಿ ಮೇಳ ನಡೀತಲ್ಲ, ನಾವು ಭಾಳ ಖಾರ ಬರುತ್ತೆ ನಮ್ಮ ಇದು. ಭಾಳ ಖಾರ ಬರುತ್ತೆ. KVKಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ರ? ಹೌದು. ಅಲ್ಲ, ನಾವು ಅಲ್ಲಿ ಬೀಜಗಳದ್ದು ಸಂತೆ ಕರೆಕ್ಟ್. ಅದು ವಿಶೇಷ ಏನದು? ರುಚಿ ಜಾಸ್ತಿ ಇದೆ, ಖಾರ ಇದೆ, ಪಲ್ಯ ಭಾಳ ರುಚಿಯಾಗುತ್ತೆ. ಅಬ್ಬಬ್ಬಾ, ಒಂದೇ ಸರಿ ಮಾಡಿದ. ಇನ್ನು ನಾನು ಹೆಚ್ಚಾಗಿ ಮಾಡಿಲ್ಲ. ಬೀಜ ಬೇಕು ಮುಂದೆ. ಇದು ಮನೆ ಅವರೆಕಾಯಿ. ನೈಸ್ ಕರೆಕ್ಟ್. ಬಿಳಿ ಅವರೆ ಚೆನ್ನಾಗಿದೆ, ವಿಶೇಷವಾಗಿ. ಇಲ್ಲ, ನಾವು ಹೋಗಿತ್ತು ಮತ್ತೆ ಅಲ್ಲ, ಮತ್ತೆ ಇದಾಗಿದೆ, ಚಿಗುರಿದೆಯಲ್ಲ, ಚಿಗುರಿದೆ. ಹೌದು, ಅದು ಬೀಜಕ್ಕೆ ಮಾಡಿದೆ, ಈಗ ಇಟ್ಕೊಂಡಿದ್ದೀರಿ? ಬೀಜಕ್ಕೆ ಬೀಜಗಳು ಸ್ವಲ್ಪ ಕೊಟ್ಟಿವಿ. ಒಂದು 5-6 ಬೀಜ ಅಷ್ಟೇ. ನಮ್ಮ ಬೀಗರು ತಗೊಂಬಂದು ಒಂದು ಮೆಣಸಿನ ಗಿಡ ಇದೆ, ಬರ್ತು ತೋರಿಸ್ತೀನಿ. ಅಂದರೆ ಮೆಣಸಿನ್ಕಾಯಿ ಹೆಂಗೆ ಗಿಡದಿದ್ದಾವೆ ಅಂತ. ಅಂದರೆ ಖಾರ ಇಲ್ಲ, ಮೆಣಸಿನ್ಕಾಯಿ ಮಕ್ಕಳಿಗೆ ಹರಿದು ಕಳಿಸ್ಬೋದು. ಇದನ್ನು ಇನ್ನು ಬರೀ ಎಂಜಲದ ನೀರು ಉಗ್ಗಿದಿ ನೋಡ್ರಿ. ಊಟ ಮಾಡಿದ ತಕ್ಕ ನೀರು ಎಲ್ಲ ಆರ್ಗ್ಯಾನಿಕ್ ಅಲ್ವಾ, ಹಂಗಾಗಿ ಕರೆಕ್ಟ್. ನೈಸ್. ಇದು ಹಾಂ
ಪಲಾವಿಗೆ ಎಲೆ ಬಾಸುಮತಿ ಸ್ಮೆಲ್ ಬರುತ್ತೆ. ಸ್ಮೆಲ್ ಬರುತ್ತೆ ಅದು. ಪಲಾವಿಗೆ ಪಲಾವಿಗೆ ಹಾಕ್ಬೋದು, ಆಮೇಲೆ ಸಾಂಬಾರು ಪುಡಿಗೆ ಹಾಕ್ತಿರಲ್ಲ. ಸಾಂಬಾರ್ಗೆ ಹಾಕ್ತಾರೆ. ಕರೆಕ್ಟ್, ಹೌದು. ತರಕಾರಿ, ಮೆಣಸಿನ ಗಿಡ, ಬದನೆ ಗಿಡ, ಟೊಮೊಟೊ, ಅದು ಈಗ ಸದ್ಯಕ್ಕೆ ಅಷ್ಟೇ ಇರೋದು. ಆಯಿತು. ಅಲ್ಲ, ವಿಶೇಷವಾಗಿ ಏನೇನು ಬೆಳ್ಕೊಂಡಿದ್ರ ಕರಿಬೇವು ಹೇಳಿ. ಕರಿಬೇವು ಇದೆ, ನಿಂಬೆ ಇದೆ, ಇದು ಒಂದು ಇದು ವಾಟರ್ ಆ್ಯಪಲ್ ಇದೆ. ಹಾಂ, ನೈಸ್. ಹಾಂ, ಇದು ಇದು ಕಿತ್ಲೆ, ಹಾಂ, ಒಂದು ಸೇಬು ಇದೆ. ಇಲ್ಲೇ ಇದೆ ತೋರಿ. ಒಂದೆರಡು ಅವರಿ ಬಳ್ಳೆ ಇದೆ ಸರ್. ಈಗ 3 ಸರಿ ಏನೋ ಸಾಂಬಾರು ಊಟ ಮಾಡಿವಿ. ನಮ್ದು ಜವಾರಿ ಇವು. ಬನ್ನಿ, ಹಂಗೆ ಸ್ವಲ್ಪ ಒಂದು 2 ಹೆಜ್ಜೆ ಮುಂದೆ ಬನ್ನಿ. ಓಕೆ, ಇದು ಒಂದೇಲಗ ಸರ್. ಇದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ಲಸ್ ಇಲ್ಲಿ ಬೂದುಗುಂಬಳಕಾಯಿ ಇದೆ, ಆಶ್ ಗಾರ್ಡ್ ಅಂತ ಕರಿತೀವಿ. ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು, ಕಂದಲ್ಲೇ. ಇದು ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿದ್ರೆ ತುಂಬಾ ಅಡ್ವಾಂಟೇಜ್ ಹೇಳಿ. ಅದೇ ಸರ್, ಇದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೂ ಒಳ್ಳೇದಾಗುತ್ತೆ. ನಾವು ಚಟ್ನಿಯಲ್ಲಿ, ಟೀಗೂ, ಎಲ್ಲದಕ್ಕೂ, ಸಾಂಬಾರ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಪ್ಲಸ್ ಇದು ಸಾಂಬಾರಿಗೆ ನಾವೇನು ನಾರ್ಮಲ್ ಟೊಮೊಟೊ ಯೂಸ್ ಮಾಡ್ತೀವಲ್ಲ, ಆ ಟೊಮೊಟೊಗಿಂತ ಈ ಟೊಮೊಟೊ ತುಂಬಾ ಟೇಸ್ಟಿ ಆಗುತ್ತೆ. ಸಾಂಬಾರು ಹುಳಿ ಜಾಸ್ತಿ ಇರುತ್ತೆ. ಬ್ಲೂ ಕಲರ್ದು ಒಂದು ಹೂ ಕಾಣಿಸ್ತೀವಿ. ನಾವು ಟೀ ಏನು ಕುಡಿತೀವಲ್ಲ ಸಾಯಂಕಾಲ, ಈ ಟೀ ಬದಲು ಇದನ್ನ ಕುಡಿದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದು ಬಾಡಿನ ರೀಜನರೇಟ್ ಮಾಡುತ್ತೆ, ಒಳ್ಳೇದು. ಇದು ಹೆಲ್ತಿಗೆ ತುಂಬಾ ಒಳ್ಳೇದು. ಇದನ್ನ ಸುಮ್ಮನೆ ಹಂಗೆ ಬಿಸಾಕೋದಿಲ್ಲ. ಇದನ್ನ ಬೇಕಾದ್ರೆ 1 ವಾರ ಕಂಟಿನ್ಯೂಸ್ ಕುಡಿದು ನೋಡಿ. ಇದು ಕಿಡ್ನಿ ಸ್ಟೋನ್ಸ್ ತುಂಬಾ ಒಳ್ಳೇದು. ನೋಡಿ ಅಡ್ವಾಂಟೇಜ್. ಓಕೆ, ಇನ್ನೊಂದು ನಾವು ಡೈಲಿ ಯೂಸ್ ಮಾಡೋದು, ಅದು ಜಾಸ್ತಿ ಯೂಸ್ ಮಾಡ್ಬೋದು. ಜಸ್ಟ್ ಬಿಸಿನೀರು, ಶುಂಠಿ, ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಬಿಸಿ ಮಾಡ್ಬಿಟ್ಟು, ಆಮೇಲೆ ಬಿಸಿ ನೀರಿಗೆ ಹೂನ ಹರಿದ್ಬಿಟ್ಟು ಹಾಕಿ ಜಸ್ಟ್ ಸೋಗಿಸ್ಕೊಂಡು ಕುಡಿದ್ಬಿಟ್ರೆ ನಮ್ಗೆ ತುಂಬಾ ಒಳ್ಳೇದು ಬಾಡಿಗೆ. ಪ್ಲಸ್ ಹೇಳಿ. ನಮ್ಮ ನೇಚರ್ ನಮ್ಗೆ ಎಲ್ಲ ಕೊಡುತ್ತೆ, ಗೊತ್ತಿರಲ್ಲ ಅಷ್ಟೇ ಸರ್. ಎಸ್, ಕರೆಕ್ಟ್, ಹೌದು. ಪ್ರಕೃತಿಯಲ್ಲೇ ಇದೆ ಔಷಧಿ, ನಾವು ಅದನ್ನ ಬಳಕೆ ಮಾಡ್ಕೋಬೇಕಲ್ವಾ. ಹೌದು, ಕರೆಕ್ಟ್. ಮಕ್ಕಳೆಲ್ಲ ಸಿಟಿ ಇರೋಕೆ ಇಷ್ಟಪಡ್ತಾರೆ, ಬಟ್ ಇಲ್ಲಿ ಒಂದು ಸತಿ ಬಂದು ಇದು ನೋಡೋಗ್ಲಿ. ಸಿಟಿಗಿಂತ ಇದು ಅತ್ಯುತ್ತಮ ಲೈಫ್. ಇದು ಕರೆಕ್ಟ್, ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಇದು ಅಂತ ಅಸಿಸ್ಟೆಂಟ್ ಇಂಜಿನಿಯರ್ ವಾಟರ್ ಬೋರ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಪಾಪವಾಗಿದೆ, ಮೆಕ್ರೆಂಟಲ್ ಲೀವ್ ಮೇಲೆ ಇಲ್ಲಿದ್ದೀನಿ. ನೈಸ್. ಓಕೆ, ಹಾಂ, ಒಳ್ಳೆ ಪ್ರಕೃತಿ ನಡುವೆ ಇದ್ದೀರಾ ಮಳ್ಳಲ್ಲಿ. ಮಕ್ಳಿಗೆ ನಾವು ಇನ್ನೇನು ಕೊಡೋಕ್ಕಾಗಲ್ಲ ಸರ್. ಸಿಟಿ ಲೈಫ್ನ ನೋಡ್ಬೋದು, ಬಟ್ ಮುಂದೆ ಈ ಲೈಫ್ನ ಮಕ್ಕಳು ನೋಡ್ತಾರೋ ಇಲ್ಲ ಗೊತ್ತಿಲ್ಲ ನಮಗೆ. ಹೌದೌದು. ಸೊ ನಮ್ಗೆ ಸಾಧ್ಯವಾದಷ್ಟು ಮಕ್ಕಳಿಗೆ ನಾವು ನೇಚರ್ ಮಧ್ಯೆ ಬೆಳೆಸ್ಬೇಕು. ಹೌದು, ಕರೆಕ್ಟ್. ಅದೇ ನಾವು ಮಕ್ಕಳಿಗೆ ಕೊಡೋಕ್ಕೆ. ಈಗ ಏನಾಗಿದೆ ಅಂದರೆ ಮಕ್ಕಳಿಗೆ ನಾನು ಮೂಲತಃ ಕಂದಗಲ್, ದಾವಣಗೆರೆ ತಾಲೂಕಿನಲ್ಲಿ ಒಬ್ಬ ಆರ್ಗ್ಯಾನಿಕ್ ಫಾರ್ಮರ್ ಮತ್ತು ನನ್ನದೇ ಆದ ಭಾರತೀಯ ವ್ಯವಸ್ಥೆಯಲ್ಲಿ ಸಂಶೋಧಕ. ನಾನು ಸಂಶೋಧನೆ ಮಾಡ್ತೀನಿ ಅನ್ನೋದೇ ಭ್ರಮೆ ಅಂತ ತಿಳ್ಕೊಂಡಿದ್ರು. ನನ್ನ ಆಗ್ತದವಲ್ಲ ರಿಸಲ್ಟು ನನ್ನನ್ನು ಆ ಮಟ್ಟಕ್ಕೆ ತಂದಿದ್ದೆ. ನನ್ನ ಹೆಂಡತಿ ಇವರು 2005ರಲ್ಲಿ ಬೆಸ್ಟ್ ಫಾರ್ಮರ್ ಅವಾರ್ಡ್ ವಿನ್ನರ್, ಜಿಲ್ಲಾ ಪ್ರಶಸ್ತಿ. ಇದು ನನ್ನ ಸೊಸೆ ಮಧು ಅಂತ ಹೇಳಿ ದಾವಣಗೆರೆಯಲ್ಲಿ ಸರ್ಕಾರಿ ನೌಕರಿಯಲ್ಲಿ ಏನೋ ಖುಷಿ ಇದೆ. ಇದು ತರಕಾರಿ, ಹೂವು ಮೊದಲು ಭಾಳ ಚೆನ್ನಾಗಿತ್ತು. ಈ ಒಂದು ಸ್ವಲ್ಪ ಈಗ ಕಡಿಮೆ ಆಗಿದೆ. ಇನ್ಮೇಲೆ ಅದನ್ನು ಜಾಸ್ತಿ ಮಾಡಬೇಕು ಅಂತೇಳಿ. ಹೌದು, ಹೌದು. ಹೆಚ್ಚಿನ ಟೈಮ್ ನಾವು ಸ್ಪೆಂಡ್ ಮಾಡೋದೇ ಇಲ್ಲಿ ಅಂತ ಇರ್ತೀವಿ. ಆಮೇಲೆ ಕಳೆ ಗಿಳೆ ಹಂಗೆ ಐತಿ ಅಂತಂದ್ರೆ ಅದ್ರಾಗೆ ಬೆಳಿಬೇಕಾಗಿದೆ. ಅದೇ ಫೂಕೋಕ ಮೆಥಡ್. ಹೌದು. ಏನಾಗಿದೆ ಅಂದರೆ ಎಲ್ಲ ಮೆಟ್ರೋಪಾಲಿಟನ್ನು ಬರೀ ಮೆಕ್ಯಾನಿಕಲ್ ಲೈಫ್, ಈ ಜಂಜಡ ಬದುಕಿನ ನಡುವೆ ಈಗ ನಾವೇ ಕಳ್ದು ಹೋಗ್ತಾ ಇದೀವಿ ನಾವೇ. ಹಾಗಾಗಿ ಈ ಥರ ಮಾಡೋದ್ರಿಂದ ಅಲ್ವಾ, ಈ ಥರ ಮನೆ ಹಿತ್ತಲು ಖಾಲಿ ಬಿಟ್ಟಿರ್ತೀವಿ, ಮನೆ ಟೆರಾಸು, ಆಮೇಲೆ ಮುಂದೆ ಹಿಂದೆ ನಾವು ಏನೋ ಸುಮ್ಮನೆ ಕಳೆ ಬೆಳೆದಿರುತ್ತೆ. ಸೊ ಇದ್ರ ನಡುವೆ ಈ ಥರದ್ದು ಕೈತೋಟ ಮಾಡಿದರೆ ಹೇಳಿ. ಎಲ್ಲರಿಗೂ ಜಾಗ ಬೇಕಾದಷ್ಟು ಐತೆ. ಯಾರಿಗೂ ಜಾಗ ಇಲ್ಲ ಅನ್ನಂಗಿಲ್ಲ. ಅವ್ರವ್ರ ಮನೆ ಬಿಲ್ಡಿಂಗ್ ಮೇಲ್ಗಡೆ ಜಾಗ ಇದೆ. ಇವತ್ತು ಟೆರಸ್ ಗಾರ್ಡನ್ ಅನ್ನೋದು ಬಂದಿದೆ. ನಾನು SH ಪಟೇಲ್ರ ಮನೆಯಲ್ಲಿ ಅವ್ರ ಮಗಳು, 2ನೇ ಮಗಳು, ಅವ್ರ ಮನೆ ಮೇಲೆ ಬೆಳೆಸಿದ್ದೆ. ಪಟೇಲ್ರನ್ನ ಗಟ್ಟಿ ಇದ್ದಾಗ ಅವರು ತರಕಾರಿ ಅವಾಗಲೇ ಬೆಳೆದದ್ದು. ಅವ್ರ ಟೆರಸ್ ಗಾರ್ಡನ್ ಅನ್ನೋ ಶಬ್ದ, ಹೌದು, ಅವ್ರಿಗೆ ಟೆರಸ್ ಗಾರ್ಡನ್ ಅನ್ನೋದು ನಮ್ಮ ಶಬ್ದನೇ ಗೊತ್ತಿದ್ದಿಲ್ಲ ಅವಾಗ. ಅವಾಗ ಬೆಳೆದದ್ದು. ಅಲ್ಲಿ ಕೊಟ್ಟದ್ದು ಯಾವುದು ಅಂದ್ರೆ ನಾವು ಅವಾಗ ಜೀವಾಮೃತ ಕೊಟ್ಟು ಬೆಳೆದಿದ್ದೆ. ಅವ್ರ ಮನೆ ಮೇಲೆ ಪಟೇಲ್ರದ ಆರೋಗ್ಯ ಹೊತ್ತು ಬೇರೆ ಬೇರೆ ಕಾರಣದಿಂದ. ಆದರೂ ನನಗೆ ಇವತ್ತು ನಾನೇನು ಅವ್ರ ಸ್ಟೂಡೆಂಟ್ ಅಲ್ಲ, ಯಾಕೆಂದ್ರೆ ಅವ್ರ ನಾಲೆಡ್ಜನ್ನು ನಾನು ಭಾಳಷ್ಟು ಬಳಸ್ಕೊಂಡಿದ್ದೀನಿ. ಅದು
ತರಕಾರಿಗಳು ಬರ್ತವೆ. ನಮ್ಮ ಉದ್ದೇಶ ಇವನ್ನೆಲ್ಲವೂ ಬೆಳೆದು ಎಲ್ಲರಿಗೂ ಬಂದರೆ ಕಿತ್ಕೊಂಡು ಹೋಗ್ಲಿ, ನಾನು ಮಾರಬೇಕು ಅನ್ನೋದಲ್ಲ, ಒಳ್ಳೆ ತಿನ್ಲಿ ಅನ್ನೋದು. ನಾನು ತಿಂದ್ಬಿಟ್ಟು ನನಗೆ ಇತ್ತಿತ್ತಲ ಶುಗರ್ ಕ್ಯಾನ್ಸರ್ ಆಗ್ಲು ಬಳ್ಳಿ ಇದೆ. ತರಕಾರಿ ಇನ್ನೂ ಬೇರೆ ಬೇರೆ ತರಕಾರಿಗಳು ಎಲ್ಲ ಮೊನ್ನೆ ತಂದಿದ್ದೀನಿ. ತಂದು ಆ ಬಳ್ಳಿನೆಲ್ಲ ಹಬ್ಬಿಸಿ ಒಟ್ಟಿಗೆ ಒಳ್ಳೆ ಆರೋಗ್ಯಕರ ತರಕಾರಿ ಯೂಸ್ ಮಾಡ್ತಾ ಇದ್ದೀರಿ. ನಮ್ಮ ಮನೆಯೂ ಸೌಖ್ಯ ಇದೆ, ಇದು ನಮ್ಮ ಫ್ಯಾಮಿಲಿನೂ ಕೂಡ ಆರೋಗ್ಯಕರವಾಗಿ ಇದೆ ಅಂತೀರ. ಹಾಗೆ ಬೇರೆ ರೈತರು ಕೂಡ ಈ ರೀತಿ ಬೇರೆ ಹೌದಾ ಯಾರು ಈ ಮಟ್ಟಕ್ಕೆ ಯೋಚನೆ ಮಾಡಿಕೊಂಡು ಬಂದಿಲ್ಲ. ಕೆಲವರು ಮಾತ್ರ ಅಲ್ಲೆಲ್ಲೇ ಈ ಮಂತ್ಯಕ್ಕೆ ಜಾಗ ಐತಿ ಅಂತ ಬೆಳ್ಕೊಳಕ್ಕೆ ಇನ್ಸ್ಪೈರ್ ಆಗಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ರಾಮಪ್ರಭು ಮೇಷ್ಟ್ರು ಅಂತ ಹೇಳಿ ಈ ಪೂರ್ಣಿಮಾ ರೈಸ್ ಇಂಡಸ್ಟ್ರೀಸ್ ಅಂತ ಇದೆ ಕಾಶಿಪುರಕ್ಕೆ, ಕುಂಬಳಕಾಯಿ ಆಶ್ ಗಾರ್ಡ್ ಅಂತ ಕರಿತೀವಿ. ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಬಾಡಿಲಿ ಕಲ್ಮಶನೆಲ್ಲ ಇದು ಹೊರಗೆ ಹಾಕುತ್ತೆ. ಪ್ಲಸ್ ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ನೀವು ಒಂದು ತಿಂಗಳು ಸತ ಸೇವನೆ ಮಾಡ್ಕೊಂಡ್ ಬನ್ನಿ, ನೀವೇ ಅದ್ರ ರಿಸಲ್ಟ್ನ ನೋಡ್ತೀವಿ. ನಾವಿವಾಗ ಒಂದು 20 ಡೇಸ್ ಆಯ್ತು ಅನ್ಸುತ್ತೆ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ. ಇದನ್ನ ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಇದು ಜ್ಯೂಸ್ ಮಾಡ್ಕೊಂಡು ಕುಡಿದ್ಮೇಲೆ ಇದನ್ನೇನು ಲೆಫ್ಟ್ ಔಟ್ ಬರುತ್ತಲ್ಲ ಅದನ್ನೆಲ್ಲ ನಾವು ಚಪಾತಿ ಕಲಿಸ್ಬೇಕಾದ್ರೆ ಸಾಂಬಾರ್ಗೆ ಇದನ್ನೆಲ್ಲ ಯೂಸ್ ಒಂದು ಸ್ವಲ್ಪ ಟೇಸ್ಟ್ ಬಾಯಿ ರುಚಿ ಬೇಕು ಅಂದ್ರೆ ಒಂಚೂರು ಬೆಲ್ಲ, ಏಲಕ್ಕಿ ಪುಡಿ, ಶುಂಠಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ನೈಸ್. ಓಕೆ, ಥ್ಯಾಂಕ್ ಯು.